ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ನಮ್ಮಪ್ಪ ಅಮ್ಮ ಮತ್ತು ನಮ್ಮಣ್ಣ ಒಂದು ಬಿಗ್ಗೆಸ್ಟ್ ಟ್ರಿಪ್ ಆಫ್ ಅವರ್ ಲೈಫ್ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ನಾವು ಏನೇನು ತೊಗೊಂಡೋಗ್ತಿದ್ದೀವಿ ಮತ್ತು ಪ್ಯಾಕಿಂಗ್ ಎಲ್ಲ ತೋರಿಸ್ತೀನಿ, ಬನ್ನಿ ಗಾಯ್ಸ್. 4 days ಆ್ಯಂಡ್ 3 nights ಟ್ರಿಪ್ ಆಗಿರುತ್ತೆ. ಫಸ್ಟ್ ನಮ್ಮ ಡ್ಯಾಡಿ ಔಟ್ಫಿಟ್ಸ್ ಎಲ್ಲ ತೋರಿಸ್ಬಿಡ್ತೀನಿ. ಡ್ಯಾಡಿ ಒಂದು ಕೋಟ್ ಮತ್ತು ಒಂದು ಬ್ರ್ಯಾಂಡ್ ನ್ಯೂ ಶಾರ್ಟ್ ಕುರ್ತಿ ಆರ್ಡ್ರ್ ಮಾಡಿದ್ದೆ ನಾನು ಅವ್ರಿಗೋಸ್ಕರ. ಹಾಗೆ ಅದಕ್ಕೆ ಪೇರ್ ಮಾಡೋಕ್ಕೆ ಬ್ಲೂ ಪ್ಯಾಂಟ್ ತೊಗೊಂಡಿದ್ದಾರೆ. ಇದು ನೀವು ಬರ್ಡೇ ಶಾಪಿಂಗಲ್ಲಿ ನೋಡಿದ್ರಲ್ಲ, ಕಟ್ ಪೀಸಸ್ ತಂದುಬಿಟ್ಟು ಈ ಚೆಕ್ಸ್ ಪ್ಯಾಂಟು ಮತ್ತು ಸಿಲ್ಕ್ ಕ್ರೀಮ್ ಶರ್ಟು ಅದನ್ನು ಸ್ಟಿಚ್ ಮಾಡಿಸಿದ್ವಿ. ಅಯೋಧ್ಯೆ ರಾಮ ಮಂದಿರಲ್ಲಿ ಹಾಕೊಳ್ಳೋಣ ಅಂತ ಅವರು ಸ್ಟಿಚ್ ಮಾಡಿಸ್ಕೊಂಡು ಇಟ್ಕೊಂಡಿದ್ರು. 3 to 4 ಟವಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ, ಟವಲ್ಸು. ನಿಮಗೆ ಹೇಳಿಲ್ಲ ಅಲ್ವಾ ಎಲ್ಲಿಗೆ ಹೋಗ್ತಿದ್ದೀವಿ ಟ್ರಿಪ್ಪು ಅಂತ. ಸೊ ನಾವು ಫಸ್ಟ್ ಕಾಶಿ ಯಾತ್ರೆ ಹೋಗ್ತಿದ್ವಿ. ಅಂದರೆ ಫಸ್ಟು ಕಾಶಿಗೆ, ನೆಕ್ಸ್ಟು ಅಯೋಧ್ಯ ಆ್ಯಂಡ್ ದೆನ್ ಪ್ರಯಾಗ್ರಾಜಿಗೆ ಹೋಗ್ತಾ ಇರೋದು. ಆ್ಯಂಡ್ 1 day ನಾವು ಫ್ಲೈಟ್ ಜರ್ನಿ ತೊಗೊತಾ ಇದ್ದೀವಿ. ಹೇಗೆ ಅಂದರೆ, ಓಡ್ತಾ ಇರೋದು 13th August. ಅದು ಕೆಂಪೇಗೌಡ ಏರ್ಪೋರ್ಟಲ್ಲಿಂದ ಸೀದಾ ವಾರಣಾಸಿ ಫ್ಲೈಟ್ ಜರ್ನಿ ಇರುತ್ತೆ. ಸೊ ಫಸ್ಟ್ ಡೇ ನಮಗೆ 3:30 ಫ್ಲೈಟ್ ಇರೋದು. ಅಲ್ಲಿಗೆ 6 o'clock ಹಂಗೆ ರೀಚ್ ಆಗ್ತೀವಿ. ಸೊ ಅವತ್ತೇನು ನೋಡೋದಿರೋದಿಲ್ಲ. ಅದ್ರದ್ದು ನೆಕ್ಸ್ಟ್ ಡೇ ಅಂದರೆ 14th August ನಾವು ಕಾಶಿಯಲ್ಲಿರ್ತೀವಿ. ಸೊ ಕಾಶಿದು ಗಂಗಾ ಆರತಿದು ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ವಾಚ್ ಮಾಡಿ ಗೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಅಯೋಧ್ಯೆಗೆ ಟ್ರಾವೆಲ್ ಮಾಡ್ತೀವಿ. ಅಲ್ಲೇ AC ಬಸ್ಸಲ್ಲಿ ಅಯೋಧ್ಯೆಯಲ್ಲಿ ಹೋಗಿ ಅಯೋಧ್ಯೆ ರಾಮ ಮಂದಿರ, ಹನುಮಾನ್ ಗಡಿ, ಅದೆಲ್ಲ ಇನ್ನೂ ಒಂದಷ್ಟು ಪ್ಲೇಸಸ್ ಇದೆ, ಸರಾಯು ನದಿ ಆ್ಯಂಡ್ ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಡೇ ಪ್ರಯಾಗ್ರಾಜ್ ರೀಚ್ ಆಗಿ ತ್ರಿವೇಣಿ ಸಂಗಮ್ ಆ್ಯಂಡ್ ಒಂದು ಹನುಮಾನ್, ಬಡೆ ಹನುಮಾನ್ ಟೆಂಪಲ್ ಅಂತ, ಸ್ಲೀಪಿಂಗ್ ಹನುಮಾನ್ದು ಒಂದು ಟೆಂಪಲ್ ಇದೆ. ಹಾಗೆ ಒಂದು ಶಕ್ತಿಪೀಠ ಇದೆ, ಅಲೋಪಿ ಶಕ್ತಿಪೀಠ ಅಂತ. ಅದು ಮಹಾಸತಿದೇವಿ ಅವ್ರದ್ದು ರೈಟ್ ಹ್ಯಾಂಡ್ ಬಿದ್ದಿರೋ ಜಾಗ. ಸೊ ಅದ್ರದ್ದೆಲ್ಲನೂ ನಿಮಗೆ ನೀಟಾಗಿ ಒನ್ ಡೇದು ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಇದು ಜಸ್ಟ್ ಪ್ರಿಪ್ರೇಷನ್ ವ್ಲಾಗ್ ಆಗಿರೋದ್ರಿಂದ ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹಾಗೆ ಇವಾಗ ನೆಕ್ಸ್ಟ್ ಡ್ರೆಸ್ಸಸ್ದು ಎಲ್ಲ ಕಂಟಿನ್ಯೂ ಆಗುತ್ತೆ, ನೋಡಿ ಗೈಸ್. ಡ್ಯಾಡಿ ಕಾಶಿಲಿ ಹಾಕೊಳ್ಳೋಕ್ಕೋಸ್ಕರ ಒಂದು ನ್ಯೂ ವೈಟ್ ಶರ್ಟ್ ಮತ್ತು ಪಂಚೆ, ಅದ್ರ ಮೇಲೆ ಹಾಕೊಳ್ಳೋಕ್ಕೆ ಒಂದು ರೆಡ್ ಶಾಲ್ ತೊಗೊಂಡಿದ್ದಾರೆ. ಮತ್ತು ಇದು ಟೆಂಪಲ್ಗೆ ಟ್ರೆಡಿಷ್ನಲ್ ವೈಟ್ ಔಟ್ಫಿಟಲ್ಲಿ ಹೋಗೋಣ ಅಂತ ಡ್ಯಾಡಿ ಈ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ. ಏರ್ಪೋರ್ಟ್ಗೋಸ್ಕರ ಕಾರ್ಗೋ ಪ್ಯಾಂಟ್ ಮತ್ತು ಶರ್ಟ್ ತೊಗೊಂಡಿದ್ದಾರೆ, ಏರ್ಪೋರ್ಟ್ಗೆ ಹೋಗ್ತಾ ಹಾಕೊಂಡು ಹೋಗೋಕ್ಕೆ ಅಂತ. ಆ್ಯಂಡ್ ಗೈಸ್, ಇದು ನಮ್ಮ ಅಣ್ಣನ ಔಟ್ಫಿಟ್ಟು. ಒಂದು ಸ್ವಲ್ಪ ಲೈಟ್ ವೈನ್ ಕಲರ್ ಶರ್ಟ್ ಮತ್ತು ಕ್ರೀಮ್ ಪ್ಯಾಂಟ್, ವೆರಿ ಲೈಟ್ ಕಲರ್ ಕ್ರೀಮ್ ಪ್ಯಾಂಟ್. ನಮ್ಮ ಅಣ್ಣಂದು ಫಸ್ಟ್ ಡೇ ಔಟ್ಫಿಟ್ ಆಗಿರುತ್ತೆ. ಕಾಶಿಲಿ ಹಾಕ್ಕೊಳ್ಳೋಕ್ಕೋಸ್ಕರ ಈ ಔಟ್ಫಿಟ್ ತೊಗೊಂಡಿದ್ದಾರೆ. ನೆಕ್ಸ್ಟು ರಾಮ ಮಂದಿರ್ಗೆ ಹಾಕ್ಕೊಳ್ಳೋಕ್ಕೆ ಅಂತ ರಾಮ ಗ್ರೀನ್ ಕಲರ್ ಶರ್ಟ್ ನಾನು ಸೆಲೆಕ್ಟ್ ಮಾಡಿದ್ದು. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿರೋಂಥ ಗ್ರೇ ಕಲರ್ ಪ್ಯಾಂಟ್ ತೊಗೊಂಡಿದ್ದಾರೆ. ಮತ್ತು ಇದು ಟ್ರಿಪ್ಪಿನ ಲಾಸ್ಟ್ ಡೇಗೋಸ್ಕರ ನಮ್ಮ ಅಣ್ಣನ ಔಟ್ಫಿಟ್ಟು. ಬ್ಲ್ಯಾಕ್ ಪ್ರಿಂಟೆಡ್ ಶರ್ಟ್ಗೆ ಕಲರ್ಡ್ ಚೆಕ್ಸ್ ಪ್ಯಾಂಟ್ ತೊಗೊಂಡಿದ್ದಾರೆ. ಏರ್ಪೋರ್ಟ್ಗೋಸ್ಕರ ಒಂದು ಕ್ರೀಮ್ ಕಲರ್ ಶರ್ಟ್, ನ್ಯೂ ಶರ್ಟು, ಅದಕ್ಕೆ ಅಂತ ಕಾಂಬಿನೇಷನ್ ಆಗಿ ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡಿದ್ದಾರೆ. ಮೋಸ್ಟ್ ಆಫ್ ಹಿಸ್ ಔಟ್ಫಿಟ್ಸ್ ಆರ್ ಫ್ರಮ್ ಮ್ಯಾಕ್ಸ್ ಆ್ಯಂಡ್ ಸ್ಟೈಲ್ ಯೂನಿಯನ್ ಇನ್ ಐ ಸ್ಮಾಲ್. ಮತ್ತು ನಂದಷ್ಟು ಒಂದು 2 pairs ಆಫ್ ಕುರ್ತಾ ಸೆಟ್ಸು ನಾನು ಆಫ್ಲೈನಲ್ಲಿ ತೊಗೊಂಡಿದ್ದು. ಇನ್ನು ಮಿಕ್ಕಿದ್ದು ಎಲ್ಲನೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡಿ ಗೈಸ್. Breaking out, but I'm not living without you. This could be our one chance. We'll send a postcard when we're through. We'll get there together. We'll get there together. I'll meet you at the starting line. Don't you ever leave my side. We'll get there together. We'll get together, if it takes all day or night, hand in hand we'll both arrive. Oh, 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 oh. Oh, 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 oh. Oh, 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 oh.
ನೆಕ್ಸ್ಟ್ ನನ್ನ ಔಟ್ಫಿಟ್ಸ್ ನೋಡೋಣ. ನಾನು ಫಸ್ಟಿಗೆ ಈ ರೆಡ್ ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಕಾಶಿ ವಿಶ್ವನಾಥ ಟೆಂಪಲ್ಗೋಸ್ಕರ ಅಂತ ಟ್ರೆಡಿಷ್ನಲ್ ಡ್ರೆಸ್ ತೊಗೊಂಡಿದ್ದೀನಿ. ಇದಕ್ಕೆ ಮ್ಯಾಚಿಂಗ್ ಜ್ಯುವೆಲರಿನೂ ಇದೆ, ಅದು ಲಾಸ್ಟಲ್ಲಿ ಬರುತ್ತೆ ನೋಡಿ ಗೈಸ್. ಆ್ಯಂಡ್ ಆಲ್ ದೀಸ್ ಔಟ್ಫಿಟ್ಸ್ ಆಫ್ ಮೈನ್ ಆರ್ ಆಲ್ ದ ನ್ಯೂ ಔಟ್ಫಿಟ್ಸ್ ಗೈಸ್, ಎಲ್ಲ ನೀವು ಹೊಸ್ದಾಗಿ ಪರ್ಚೇಸ್ ಮಾಡಿರೋದು ಟ್ರಿಪ್ಗೋಸ್ಕರ ಅಂತಲೇ. ಮತ್ತು ಇದು ಅಯೋಧ್ಯ ರಾಮ ಮಂದಿರ್ಗೂ ಹಾಕ್ಕೊಳ್ಳೋಣ ಅಂತ ಈ ರಾಮ ಗ್ರೀನ್ ಮೋರ್ ಲೈಕ್ ಡಾರ್ಕ್ ಗ್ರೀನ್ ಇರೋವಂಥ ಕುರ್ತಾ ಸೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಪಿಂಕ್ ಬೇಬಿ ಪಿಂಕ್ ಕಲರ್ ಕುರ್ತಾ ಸೆಟ್ ಫಾರ್ ಪ್ರಯಾಗ್ರಾಜಲ್ಲಿ ಹಾಕ್ಕೊಳ್ಳೋಣಕ್ಕೆ ಅಂತ ಈ ಕುರ್ತಾ ಸೆಟ್ ತೊಗೊಂಡಿದ್ದೀನಿ ಗೈಸ್. ಐ ಹೋಪ್ ಯು ಹ್ಯಾವ್ ಸೀನ್ ದಿಸ್ ಇನ್ ಮೈ ಮಿಂತ್ರಾ ಹಾಲ್. ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ದ ಏರ್ಪೋರ್ಟ್. ಬ್ಲ್ಯಾಕ್ ಬಟನ್ ಜೀನ್ಸ್ ಮತ್ತು ಒಂದು ನ್ಯೂ ಬ್ಲೂ ಕಲರ್ ಟಾಪ್ ತೊಗೊಂಡಿದ್ದೀನಿ. ಇಟ್ ಈಸ್ ಮೋರ್ ಲೈಕ್ ಶಾರ್ಟ್ ಕುರ್ತಿ. ಆ್ಯಂಡ್ ದೆನ್ ಇದು ಅಮ್ಮದು ಕಾಶಿಗೆ ಔಟ್ಫಿಟ್ಟು. ಇದು ಕೇರಳದಿಂದ ತಂದಿರುವಂಥ ವೈಟ್ ಸ್ಯಾರಿ, ಸೊ ಅದಕ್ಕೆ ಗೋಲ್ಡ್ ಬ್ಲೌಸ್ ಎಲ್ಲ ತೊಗೊಂಡಿದ್ದಾರೆ. ಆ್ಯಂಡ್ ಫಾರ್ ಏರ್ಪೋರ್ಟ್ ಶಿ ಈಸ್ ಹ್ಯಾವಿಂಗ್ ಅ ಸಿಂಪಲ್ ಡ್ರೆಸ್, ಯೆಲ್ಲೋ ಕಲರ್ ಕುರ್ತಾ ಆ್ಯಂಡ್ ಪ್ಯಾಂಟ್. ಮತ್ತು ಇದು ಅಯೋಧ್ಯಗೋಸ್ಕರ ಅವರು ಗ್ರೀನ್ ಕಲರ್ ಟಾಪ್ ಮತ್ತು ವೈಟ್ ಪ್ಯಾಂಟ್ ತೊಗೊಂಡಿದ್ದಾರೆ. ಆ್ಯಂಡ್ ಪ್ರಯಾಗ್ರಾಜ್ ಔಟ್ಫಿಟ್ ಇದು ಡ್ರೆಸ್ ಕುರ್ತಾ ಸೆಟ್ ಇದೆ. ಎಕ್ಸ್ಟ್ರಾ ಗ್ರೇ ಕಲರ್ ಪೇರ್ ಆಫ್ ಡ್ರೆಸ್ ಕೂಡ ಇಟ್ಕೊಂಡಿದ್ದಾರೆ. ಆಕ್ಸೆಸರೀಸ್ ಇಷ್ಟು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಲರ್ ಮ್ಯಾಚಿಂಗ್, ಡ್ರೆಸ್ ಕಲರ್ ಮ್ಯಾಚಿಂಗಿಗೆ. ಹಾಗೆ ನಾನು ಕ್ರಿಸ್ಟಲ್ಸು ತೊಗೊಂಡಿದ್ದೀನಿ. ದೆನ್ ಈಗ ನಾನು ಏನೇನು ಜ್ಯುವೆಲರಿ ತೊಗೊಂಡಿದ್ದೀನಿ ಅಂತ ನೋಡೋಣ ಬಾ. 2 ಕ್ರಿಸ್ಟಲ್ಸ್ ಇದೆ, ಮತ್ತು ಒಂದು ಮುತ್ತಿನ ಹಾರ ಇದೆ, ಒಂದು ಡಿಸೈನರ್ ಸರ ಇದೆ, ಆ್ಯಂಡ್ 4 ಟೈಪ್ಸ್ ಆಫ್ ಇಯರಿಂಗ್ಸ್ ಇದೆ. ಟೆಂಪಲ್ ವಿಸಿಟ್ಸ್ ಆಗಿರೋದ್ರಿಂದ ಐ ಆಮ್ ಕೀಪಿಂಗ್ ದ ಆಕ್ಸೆಸರೀಸ್ ವೆರಿ ಮಿನಿಮಲ್ ಗೈಸ್. ಸ್ಕಿನ್ ಕೇರ್ ಮತ್ತು ಮೇಕಪ್ ಸ್ಟಫ್ ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಟೋನರ್ ಪ್ಲಮ್ದು, ಹಾಗೆ ಒಂದು ಸನ್ಸ್ಕ್ರೀನು, ಒಂದು ಮಾಯ್ಶ್ಚರೈಸರು, ಒಂದು ಬಾಡಿ ಮಿಸ್ಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಐಲೈನರು, ಕಾಜಲ್, ಲಿಪ್ಸ್ಟಿಕ್ ಆ್ಯಂಡ್ ಬಿಂದಿ ತೊಗೊಂಡಿದ್ದೀನಿ ಗೈಸ್. ಗ್ಲಾಮಿಂದು ಒಂದು BB ಕ್ರೀಮು ತೊಗೊಂಡಿದ್ದೀನಿ ಗೈಸ್. ನಾರ್ತ್ ಇಂಡಿಯಾಗೆ ಹೋಗ್ತಿರೋದ್ರಿಂದ ಅಲ್ಲಿ ಸಖತ್ ಸೆಕೆ ಇರುತ್ತೆ, ಸೊ ನಾನು ಜಾಸ್ತಿ ಮೇಕಪ್ ಎಲ್ಲ ಏನೂ ಮಾಡ್ತಾಯಿಲ್ಲ. ಪ್ಲಮ್ದು ಒಂದು ಫೇಸ್ ವಾಶ್ ತೊಗೊಂಡಿದ್ದೀನಿ, ಹಾಗೆ ಪ್ಲಮ್ದೇನೇ ಒಂದು ಟ್ರಾವೆಲ್ ಸೈಜ್ ಶಾಂಪು ತೊಗೊಂಡಿದ್ದೀನಿ, ಕೋಕೋನಟ್ ಶಾಂಪು ತೊಗೊಂಡಿದ್ದೀನಿ, ಆ್ಯಂಡ್ ನಾರ್ಮಲ್ ಬ್ರಷಸ್, ಟೂತ್ಪೇಸ್ಟ್ ಆ್ಯಂಡ್ ಶಾಂಪೂಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನೀಟಾಗಿ ಒಂದು ಪೌಚಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನೀಟಾಗಿ ಎಲ್ಲ ಒಂದು ಕಡೆ ಇರುತ್ತೆ ಅಂತ ಒಂದು ಕವರ್ಗೆ ಹಾಕಿ ಇಡ್ತಾಯಿದ್ದೀನಿ ಗೈಸ್. ಹಾಗೆ ವೆಡನ್ ಕೂಮ್ ಮತ್ತು ಹೇರ್ ಡ್ರೈಯರ್ ಇಟ್ಕೊಂಡಿದ್ದೀನಿ ಗೈಸ್. ಅಲ್ಲಿ ಎವ್ರಿ ಸ್ಟೇಜಿಗೆ ಬೇಕಾಗುತ್ತೆ ಅಂತ ಬೇಗ ಹೇರ್ ಡ್ರೈ ಆದರೆ ಸೊ ವಿ ಕ್ಯಾನ್ ಗೆಟ್ ರೆಡಿ ವೆಲ್ ಆ್ಯಂಡ್ ವೆರಿ ಸೂನ್ ಆ್ಯಂಡ್ ಗೋ ಟು ಟೆಂಪಲ್. 2 ಪವರ್ ಬ್ಯಾಂಕು ಮತ್ತು ಒಂದು ಇಯರ್ಪಾಡ್ ಮತ್ತು ಚಾರ್ಜಸ್ ಎಲ್ಲ ಇಟ್ಕೊಂಡಿದ್ದೀನಿ. ಫೋನ್ ಎಸೆನ್ಷಿಯಲ್ಸ್ ಮತ್ತು ಮೆಡಿಕಲ್ ಎಸೆನ್ಷಿಯಲ್ಸು, ಸ್ವಲ್ಪ ಕಾಟನ್ ಮತ್ತು ಒಂದು ಮೈಕೈ ನೋವಿಂದು ಆಯಿಂಟ್ಮೆಂಟು, ವಿಕ್ಸ್ ವೇಪರ್ ಒಬ್ಬು, ಐಡೆಕ್ಸ್ ಮತ್ತು ವಿಕ್ಸ್ ಆ್ಯಕ್ಷನ್ 500, ಒಂದು ಶೀಟ್ ಆಫ್ ಪ್ಯಾರಾಸಿಟಮಲ್ ಮತ್ತು ಒಂದು ನೆಗಡಿದು ಒಂದು ಶೀಟ್ ಆಫ್ ಸಿಟ್ರಿಸಿನ್ದು ನೆಗಡಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀವಿ. ನೋಡಿ ಗೈಸ್, ನಾವು ಕಾಶಿಗೆ ಹೊರಟಿದ್ದೀವಿ ಅಂತ ನಮ್ಮ ಅಜ್ಜಿ ನನಗೂ ನಮ್ಮಮ್ಮಗೆ ಏನು ಕೊಡ್ತಿದ್ದೀವಿ ಅಜ್ಜಿ? ನನಗೂ ನಮ್ಮಮ್ಮಗೆ ಕುಂಕುಮ ಕೊಡ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಅವರ ಅತ್ತೆ, ನಮ್ಮ ಅಜ್ಜಿ ನಮ್ಮಮ್ಮಗೆ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಕಾಶಿಗೆ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಂತ. ಥ್ಯಾಂಕ್ ಯು ಅಜ್ಜಿ. ಹಾಂ, ಅಮ್ಮಂದಾಗಲಿ ಇಕ್ಕೋತೀನಿ ಅಜ್ಜಿ. ನಮ್ಮ ಅಜ್ಜಿನೂ ಹೋದ ವರ್ಷ ಕಾಶಿಗೆ ಹೋಗಿ ಬಂದಿದ್ರು ಗೈಸ್. ಸೊ ಈ ವರ್ಷ ನಾವೆಲ್ಲ ಹೋಗ್ತಾ ಇದ್ದೀವಿ. ಅದು ಕೊಡ್ತಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳಿದ್ರೆ ನಮ್ಮ ಅಜ್ಜಿ ವಾಪಸ್ ನನಗೂ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಹೌ ಕ್ಯೂಟ್ ರೈಟ್? ನೆಕ್ಸ್ಟು ನನಗೆ ಅರ್ಶಿನ ಕುಂಕುಮ ಇಟ್ಕೊ ಅಂದರು, ಅದೆಲ್ಲ ಇಟ್ಕೋತಾ ಇದ್ದೀನಿ. ಹಾಗೆ ದಕ್ಷಿಣೆ ಥರ ಕೊಡ್ತಾರೆ, ಅಂದರೆ ಅಲ್ಲಿಗೇನಾದರೂ ಖರ್ಚಿಗೆ ಅಂತ ದಕ್ಷಿಣೆ ಎಲ್ಲ ಕೊಟ್ಟರು, ಅದೆಲ್ಲ ಇಸ್ಕೊಂಡು ಆಮೇಲೆ ಅಜ್ಜಿ ಕಾಲಿಗೆ ಬಿದ್ವಿ. ನಾನು ಅಮ್ಮ ಕಾಲಿಗೆ ಬೀಳೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಯಾಕೆಂದರೆ ನಾವು ಅಲ್ಲಿ ಬೀಳ್ತಾ ಇದ್ವಲ್ಲ, ಯಾರೂ ರೆಕಾರ್ಡ್ ಮಾಡೋರಿರಲಿಲ್ಲ. ಸೊ ನಾವು ಈ ಟ್ರಿಪ್ನ ಒಂದು ಪ್ಯಾಕೇಜ್ ಟೂರ್ ಜೊತೆ ಹೋಗ್ತಾ ಇದ್ದು. ಆಲ್ಮೋಸ್ಟ್ 39 ಮೆಂಬರ್ಸ್, 2 ಪೀಪಲ್ ಗೈಡ್ಸ್ ಬರ್ತಾರೆ. ಆ್ಯಂಡ್ ತುಮಕೂರು ಫ್ಯಾಮಿಲಿ, ಮೈಸೂರು ಫ್ಯಾಮಿಲಿ ಆ್ಯಂಡ್ ಚಿತ್ರದುರ್ಗ ಫ್ಯಾಮಿಲಿ ಅಂತ ನಾವೆಲ್ಲ ಸೇರಿ 1 ಫ್ಲೈಟ್, ಮತ್ತು ಇನ್ನೊಂದು ಬ್ಯಾಂಗ್ಳೂರು ಗ್ಯಾಂಗ್
ಒಂದು 20 ಮೆಂಬರ್ಸ್ ಎಲ್ಲ ಅವರು 27 ಮೆಂಬರ್ಸ್ ಎಲ್ಲ ಒಂದು ಫ್ಲೈಟಲ್ಲಿ ಬರ್ತಾರೆ. ಸೊ ಫ್ಲೈಟ್ ಜರ್ನಿದು ನೆಕ್ಸ್ಟ್ ಡೇ ಬರುತ್ತೆ ವ್ಲಾಗು, ಅಂದರೆ ಥರ್ಸ್ಡೇ ತುಮಕೂರಿಂದ ನಾವು ಹೊರಟಿರೋದು, ಬ್ರೇಕ್ಫಾಸ್ಟ್ ವ್ಲಾಗು, ಹಾಗೆ ಎಲ್ಲ ನಾವು ಹೇಗೆ ಮೆಜೆಸ್ಟಿಕ್ಕಿಂದ ಏರ್ಪೋರ್ಟ್ಗೆ ಯಾವ ಥರ ರೀಚ್ ಆದ್ವಿ ಮತ್ತು ಎಷ್ಟೊತ್ತು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿದ್ವಿ ಅದೆಲ್ಲ ವ್ಲಾಗ್ ಇನ್ನು ಮುಂದೆ ಇನ್ನೂ ಎಕ್ಸೈಟಿಂಗ್ ಆಗಿರೋಂಥ ವ್ಲಾಗ್ಸ್ ಬರ್ತಾ ಇರುತ್ತೆ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ವಿ ಆರ್ ನಿಯರ್ ಟು 1K ಆ್ಯಂಡ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡೂ ವಾಚ್ ಆಲ್ ದ ವೀಡಿಯೋಸ್ ವಿಚ್ ಐ ಹ್ಯಾವ್ ಅಪ್ಲೋಡೆಡ್ ಇನ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ನೇಲ್ ಪಾಲಿಶ್ ಹಾಕು ಅಂದರೆ ಅದನ್ನೇ ಹಾಕ್ತಾಯಿದ್ದೆ ಗೈಸ್. ಅಲ್ಲೆಲ್ಲ ಹೋಗಿ ಬಂದಮೇಲೆ ನಮ್ಮಮ್ಮ ನೋಡಿ ಹೀರೋಯಿನ್ ಫೀಲ್ಸ್ ಬರ್ತಾಯಿದೆ. ಮಗಳು ನೈಲ್ ಪಾಲಿಶ್ ಹಾಕ್ತಾವಳೆ ಅಂದರೆ ಮಜ್ಜಾ ನಮ್ಮಮ್ಮಗೆ. ಸೊ ಅವ್ರಿಗೆ ಈ ಕಲರ್ ಇಷ್ಟ ಆಯಿತು ಅಂತ ನಾನು ಹಾಕ್ತೆ. ನನಗೆ ಮೆಜಂತ ಕಲರ್ ಇಷ್ಟ ಇತ್ತು ಹಾಕ್ಕೊಳ್ಳೋಕ್ಕೆ ಅಂತ ನಾನು ಮೆಜಂತ ಕಲರ್ ಹಾಕ್ಕೊಂಡೆ. ಆ್ಯಂಡ್ this is it for the video. thank you so much for watching. please do subscribe, like and share. ಮತ್ತು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಇನ್ನೂ ಕಂಟಿನ್ಯೂಯಸ್ ಕಾಶಿದು, ಅಯೋಧ್ಯೆ ಆ್ಯಂಡ್ ಪ್ರಯಾಗ್ರಾಜ್ ವಿಡಿಯೋಸ್ ಬರ್ತಾ ಇರುತ್ತೆ. ಹಾಗೆ ಫಸ್ಟ್ ಏರ್ಪೋರ್ಟ್ಗೆ ಹೋಗಿರೋದು ವ್ಲಾಗ್ ಬರುತ್ತೆ. ಸೊ stay tuned and watch all the videos. thank you guys, see you in the next one. bye guys. ಸಾಧ್ಯವೇ ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ